ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶ್ಚತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ತಾರಣಃ ಎಂಬುವಂತಹ ನಾಮವನ್ನು ಹೇಳಿಕೊಳ್ತಾ ಜೀವಾತ್ಮರು ಅನಿಷ್ಟವನ್ನು ದಾಟುವಂತೆ ಹಾಗೂ ಸುಖವನ್ನು ಹೊಂದುವಂತೆ ಭಗವಂತ ಮಾಡ್ತಾನಾದ ಕಾರಣ ಅವನಿಗೆ ತಾರಣಃ ಅಂತ ಹೆಸರು. ಇನ್ನು ತತತ್ವಾತ್ ತಹ ಆಸಮ್ಯಕ್ ರಣ್ಯತೆ ಶಬ್ದ್ಯತೆ ಸರ್ವವೇದೈರಿತಿ ಆರಣಃ ತಶ್ಚಾಸೌ ಆರಣಶ್ಚ ತಾರಣಃ. ಇವನು ತತತ್ವಾತ್ ತಹ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುದು ಎಲ್ಲ ತಿಳಿದಿರುವ ವಿಷಯ. ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ. ಹಾಗೂ ಸರ್ವ ವೇದಗಳಿಂದಲೂ ಚೆನ್ನಾಗಿ ಸ್ತುತಿಸಲ್ಪಡುವವನು, ಸರ್ವತ್ರ ವ್ಯಾಪ್ತನಾಗಿರುವವನು. ತಶ್ಚಾಸೌ ಆರಣಶ್ಚ ತಾರಣ, ಸರ್ವ ವೇದಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ. ನಮಗೆ ವೇದಗಳಲ್ಲಿ ಕರ್ಮಕಾಂಡ ಅದು ಇದು ಅಂತೆಲ್ಲ ಇದೆ. ಆದರೆ ವೇದಗಳು ಏನು ಕರ್ಮಕಾಂಡವನ್ನು ಹೇಳಿ ಏನು ಮಾಡಿದರೂ ಕೂಡ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ವೇದಗಳು ಭಗವಂತನನ್ನೇ ತಿಳಿಸಿಕೊಡತ್ತೆ. ಅದಕ್ಕೆ ನಮಗೆ ಸದಾಗಮೈಕ ವಿಜ್ಞೇಯ ಅಂತ ಹೇಳಿ ಆಚಾರ್ಯರು ವಿಷ್ಣು ತತ್ವ ವಿನಿರ್ಣಯ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾರೆ. ಸದಾಗಮೈಕ ವಿಜ್ಞೇಯ, ಆಗಮ ಅಂದರೆ ವೇದಗಳು. ಆ ವೇದಗಳಿಂದಲೇ ಆಗಮಗಳಿಂದಲೇ ಭಗವಂತನು ತಿಳಿಯಬೇಕು. ಈ ವೇದಗಳಿಂದ ಚೆನ್ನಾಗಿ ಸ್ತುತಿಸಲ್ಪಡುವವನಾದ ಕಾರಣ ಭಗವಂತನಿಗೆ ತಾರಣಃ ಅಂತೇಳಿ. ಇನ್ನು ತತತ್ವಾತ್ ತಾ ಲಕ್ಷ್ಮೀ ತಸ್ಯಾಹ ರಂ ರಮಣಂ ನಂ ಸುಖಂಚ ಯಸ್ಮಾತ್ ಸಹ ತಾರಣಃ. ಲಕ್ಷ್ಮೀದೇವಿ ಕೂಡ ಎಲ್ಲ ಕಡೆ ವ್ಯಾಪ್ತಳಾಗಿದ್ದಾಳೆ. ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ಸಮಳು ಅಸಮಳು ಸಮಾಸಮಳು. ದೇಶತಃ ಕಾಲತಃ ಲಕ್ಷ್ಮೀದೇವಿ ಭಗವಂತನಿಗೆ ಸಮಳು. ಭಗವಂತ ಯಾವ ಯಾವ ದೇಶದಲ್ಲಿ ಯಾವ ಯಾವ ಕಾಲದಲ್ಲಿರ್ತಾನೋ ಅಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ಆದರೆ ಗುಣತಃ ಗುಣದಿಂದ ಲಕ್ಷ್ಮೀದೇವಿ ಅನಂತಾನಂತ ಗುಣಗಳಿಂದ ಭಗವಂತನಕ್ಕಿಂತ ಕಡಿಮೆ. ಆದ ಕಾರಣ ಸರ್ವತ್ರ ವ್ಯಾಪ್ತಳಾದ ಲಕ್ಷ್ಮೀದೇವಿಗೆ ಕ್ರೀಡೆಯನ್ನು
ಮತ್ತು ತಸ್ಯಾಹರಂ ರಮಣಂ ನಂ ಸುಖಂಚ, ಆ ಸುಖವನ್ನು ಅನುಗ್ರಹಿಸುವವನಾದ ಕಾರಣ ಭಗವಂತನಿಗೆ ತಾರಣ ಅಂತ ಹೆಸರು. ಲಕ್ಷ್ಮೀದೇವಿ ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾಗಿ ಭಗವಂತನನ್ನು ಆಲಿಂಗನ ಮಾಡಿಕೊಂಡಿರ್ತಾಳೆ. ಅದರಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಲಕ್ಷ್ಮೀದೇವಿಗೆ ಸುಖ ಆನಂದವನ್ನು ಭಗವಂತನಿಂದ ಪಡಿತಾ ಇರ್ತಾಳೆ. ಅರ್ಥಾತ್ ಭಗವಂತನ ಜೊತೆಗೆ ಸರ್ವತ್ರ ವ್ಯಾಪ್ತಳಾಗಿದ್ದುಕೊಂಡು ಲಕ್ಷ್ಮೀದೇವಿ ಭಗವಂತನಿಂದ ಅನುಗ್ರಹ ಆನಂದವನ್ನು ಪಡಿತಾ ಇರ್ತಾಳಾದ ಕಾರಣ, ಸುಖವನ್ನು ಪಡಿತಾ ಇರ್ತಾಳಾದ ಕಾರಣ ಭಗವಂತನಿಗೆ ತಾರಣ ಅಂತ ಹೆಸರು. ಇನ್ನು ನಾವು ಇಷ್ಟ ಮುಂಚೆ ಹೇಳ್ಕೊಂಡು ಭಗವಂತನ ಪಾದಗಳು ಈ ಸಂಸಾರ ಸಾಗರವೆಂಬ ಸಾಗರವನ್ನು ದಾಟುವುದಕ್ಕೆ ದೋಣಿ ಅಂತ ನಾವು ಹೇಳ್ಕೊಂಡಿದ್ವಿ ಇಷ್ಟಕ್ಕೆ ಮುಂಚೆ. ಆದರೆ ಲೋಕದಲ್ಲಿ ಇದು ಜಿಜ್ಞಾಸೆ. ಲೋಕದಲ್ಲಿ ಏನು ಮಾಡ್ತೇವೆ ನಾವು, ನದಿಯೋ ಸಮುದ್ರವೋ ದಾಟಿದ ಕೂಡಲೇ ಆ ನೌಕೆ ದೋಣಿಯನ್ನು ಅಲ್ಲೇ ದಡದಲ್ಲಿ ಬಿಸಾಡಿಬಿಟ್ಟು ಹೊರಟೋಗ್ತೇವೆ. ಆದರೆ ಈ ಜ್ಞಾನಿಗಳು ಈ ಸಂಸಾರವೆಂಬ ಸಾಗರವನ್ನು ದಾಟುವುದಕ್ಕೆ ಭಗವಂತನ ಪಾದಗಳೆಂಬ ದೋಣಿಯನ್ನು ಆಶ್ರಯಿಸಿಕೊಂಡು ಸಂಸಾರ ಸಾಗರವನ್ನು ದಾಟಿ ಪುನಃ ಆ ನೌಕೆ ಅಂದರೆ ಭಗವಂತನ ಪಾದಗಳನ್ನೇ ಆಶ್ರಯಿಸಿಕೊಂಡಿರ್ತಾರೆ. ಯಾಕೆ ಅಂತ ಪ್ರಶ್ನೆ. ಹೌದು, ಭಗವಂತನ ಪಾದವು ಭವಾರ್ಣವವನ್ನು ದಾಟುವುದಕ್ಕೆ ಅದು ನೌಕೆ. ಅದಕ್ಕೆ ದಾಸರು ಹೇಳಿದರು, ಬಿಡನೋ ನಿನ್ನಂಗ್ರಿಯ ಶ್ರೀನಿವಾಸ ಅಂತೇಳಿ. ಆದರೆ ಬರೇ ಭವಸಾಗರವನ್ನು ದಾಟುವುದಕ್ಕೆ ಬರೇ ನೌಕೆಯಲ್ಲ, ನಾವು ಸುಖವನ್ನು ಪಡೆಯುವುದಕ್ಕೆ, ಆತ್ಮಾನಂದವನ್ನು, ಸ್ವಸ್ವರೂಪಾನಂದಾನುಭವ ಪಡೆಯಲಿಕ್ಕೆ ಅದು ಶ್ರೇಷ್ಠವಾದ ಅರಮನೆಯೂ ಹೌದು. ಅದಕ್ಕೆ ಹೇಳ್ತಾರೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾ ಕಂಡ ಸೃಷ್ಟಿ ಶ್ರೀಶನೇ ಶ್ರೀರಂಗಶಾಯಿ ಅಂತ ಹೇಳಿ. ಆದ ಕಾರಣ ಈ ಜ್ಞಾನಿಗಳು, ಹೌದು ಅವ್ರು ಜ್ಞಾನಿಗಳು, ಇಂಟಲೆಕ್ಚುವಲ್ಸ್, ಇಲೈಟ್ ಪೀಪಲ್, ಇವರು ಸಂಸಾರವೆಂಬ ಸಾಗರವನ್ನು ದಾಟುವುದಕ್ಕೆ ಭಗವಂತನ ಪಾದಗಳನ್ನು ನೌಕೆಯಾಗಿ ಮಾಡಿಕೊಂಡು ಈ ಸಂಸಾರ ಸಾಗರವನ್ನು ದಾಟಿದ ಮೇಲೂ ಕೂಡ, ಅಂದರೆ ಮುಕ್ತಿಯಲ್ಲೂ ಕೂಡ ಭಗವಂತನ ಪಾದಗಳನ್ನೇ ಆಶ್ರಯಿಸ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದರೆ, ಇವರು ಜ್ಞಾನಿಗಳು. ಯಾಕೆ ಆಶ್ರಯಿಸ್ಕೊಂಡಿರ್ತಾರೆ ಅಂಥೇಳಿದರೆ, ಮೋಕ್ಷದಲ್ಲೂ ಕೂಡ ತಾರತಮ್ಯವಿದೆ. ಮೋಕ್ಷದಲ್ಲೂ ಕೂಡ ಮುಕ್ತಿ ಹೊಂದಿದ ನಂತರ ಜ್ಞಾನಿಗಳು, ಜೀವಾತ್ಮರು, ಮುಕ್ತಾತ್ಮರು ಭಗವಂತನೇ ಸರ್ವೋತ್ತಮ, ಅವನು ಈಶ, ನಾನು ದಾಸ ಅಂತ ಹೇಳಿ ಸದಾ ಅವನ ಪಾದ ಸೇವೆಯನ್ನು ಮಾಡ್ತಾ ಆನಂದವನ್ನು ಹೊಂದುತ್ತಾ ಇರ್ತಾರೆ, ಆನಂದದ ವೃದ್ಧಿಯನ್ನು ಹೊಂದುತ್ತಾ ಇರ್ತಾರೆ. ಆದ ಕಾರಣ ಜ್ಞಾನಿಗಳಾದವರು ಸಂಸಾರ ಸಾಗರವನ್ನು ದಾಟಿ ಭಗವಂತನ ಪಾದಗಳೆಂಬ ನೌಕೆಯನ್ನು ಹಿಡಿದು ಮತ್ತು ಆ ನೌಕೆಯನ್ನು ಬಿಡುವುದಿಲ್ಲ. ನಾವು ಮಾಮೂಲಾಗಿ ನದಿಗಳನ್ನು, ಸಮುದ್ರಗಳನ್ನು ದಾಟಿದ ಕೂಡಲೇ ನೌಕೆಯನ್ನು ಬಿಟ್ಟಂತೆ ಬಿಡುವುದಿಲ್ಲ. ಆದರೆ ಆದ ಕಾರಣವೇ ಅದು ಭಗವಂತನ ಪಾದ, ಭಗವಂತ ಎಂಬವನು ಜ್ಞಾನಿಗಳು, ಮುಕ್ತರು ವಾಸ ಮಾಡುವುದಕ್ಕೆ ಒಳ್ಳೆ ಅರಮನೆಯಂತೆ, ಪ್ಯಾಲೇಸ್ ಅಂತೆ ಇರುತ್ತೆ. ಆದ ಕಾರಣ ಬಿಡಲ್ಲ. ಇದನ್ನು ತಿಳಿಯದೇ ಇರುವಂತಹ ಈ ತತ್ವವನ್ನು, ಈ ತತ್ವ ರಹಸ್ಯವನ್ನು ತಿಳಿಯದೇ ಇರುವ ಅಜ್ಞಾನಿಗಳೇನು ಮಾಡ್ತಾರೆ, ಯಾವಾಗಲೂ ಸದಾ ಭವಾರ್ಣವ, ಈ ಸಂಸಾರವೆಂಬ ಸಾಗರದಲ್ಲೇ ಮುಳುಗಿ ದುಃಖವನ್ನು ಪಡ್ತಾ ಇರ್ತಾರೆ ಅಂತ ಜಿಜ್ಞಾಸೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ತಾರಣಾಯ ನಮಃ ಓಂ. ಓಂ ವೃತ್ರಃ ಸೋಮಪಾತಮಃ ಋಷಿರ್ಹಿ ಪೂರ್ವಜ ಅಸ್ಯೇಕ ಈಶಾನ ಓಜಸ ಇಂದ್ರಚೋಷ್ಕೂಯಸೆ ವಸು ಅಸ್ಮಾಕಂ. ವೃತ್ರನನ್ನು ಕೊಂದ ಇಂದ್ರನು ಸೋಮಪಾತಮಃ, ಸೋಮರಸ ಕುಡಿದು ದೇವತೆಗಳಿಗೆ ತಾರಕನಾಗಿದ್ದಾನೆ. ಋಷಿ ಸರ್ವಜ್ಞನು,
ಪೂರ್ವಜಾಹ ಎಲ್ಲರಿಗೂ ಮೊದಲು ಯಜ್ಞದಲ್ಲಿ ಕಾಣಿಸಿಕೊಂಡವನು ಓಜಸ ಬಲದಿಂದ ಏಕಃ ಮುಖ್ಯವಾಗಿ ಈಶಾನಃ ಸ್ವಾಮಿಯಾಗಿದ್ದಾನೆ. ಇದು ಪ್ರಸಿದ್ಧವಾಗಿದೆ. ಯಸ್ಮಾತ್ ಆದ್ದರಿಂದ ವಸು ಸಂಪತ್ತುಗಳನ್ನು ಅಸ್ಮಾಕಂ ನಮಗೆ ಚೋಷ್ಕೂಯಸೆ ಕೊಡು ಅಂತ ಹೇಳಿ. ಇದರ ತಾತ್ಪರ್ಯ, ಹೇ ಹರಿಯೇ, ಇಂದ್ರನಾಮಕನಾದಂತಹ ಹರಿಯೇ, ನೀನು ವೃತ್ರನನ್ನು ಕೊಂದಂತಹ ಮಹಾವೀರ. ಈ ಸೋಮರಸ ಕುಡಿಯುವಂತಹ 100 ಜನ ಶ್ರೇಷ್ಠ ದೇವತೆಗಳಿಗೂ ನೀನು ತಾರಕನಾಗಿದ್ಯ. ದೇವೋತ್ತಮನು. ದೇವತೆಗಳಲ್ಲಿ ಸೋಮರಸ ಕುಡಿಯುವ ಒಂದು ಅರ್ಹತೆ 100 ಜನ ದೇವತೆಗಳಿಗೆ ಮಾತ್ರ ಇರುತ್ತೆ. ಅವುಗಳಿಗೂ ತಾರಕನಾಗಿದ್ಯಾ ನೀನು ಸರ್ವಜ್ಞನಾಗಿದ್ಯಾ, ಎಲ್ಲರಿಗೂ ಸ್ವಾಮಿಯಾಗಿದ್ಯಾ. ಹೇಗೆ? ವರಬಲದಿಂದಲ್ಲ, ಬೇರೆಯವರ ಕೃಪೆಯಿಂದಲ್ಲ, ನಿನ್ನ ಸ್ವಂತ ಬಲದಿಂದ. ಹಿರಣ್ಯಕಶಿಪು 14 ಲೋಕಗಳನ್ನು ಆಳಿದ, ರಾವಣಾಸುರ ಆಳಿದ. ಅಂದರೆ ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ ವರಬಲದಿಂದ ಬಂದರು. ಆದರೆ ಭಗವಂತನ ಒಂದು ಸ್ವಾಮಿತ್ವ ಯಾವ ವರಬಲದಿಂದ ಬಂದಿದ್ದಲ್ಲ, ಯಾರ ಕೃಪೆಯಿಂದ ಬಂದಿದ್ದಲ್ಲ, ಅವನ ಸ್ವಸಾಮರ್ಥ್ಯ ಸ್ವಶಕ್ತಿಯಿಂದ, ಅದು ಅಮಿತವಾದ ಶಕ್ತಿ ಜ್ಞಾನ ಸಾಮರ್ಥ್ಯದಿಂದ ಅವನಿಗೆ ದೇವತೆಗಳಿಗೂ ದೇವತೆಯಾಗಿ ದೇವೋತ್ತಮನಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿ ಅವನಿಗೆ ಸ್ವಶಕ್ತಿಯಿಂದ ಬಂದಿದ್ದು. ಆದ ಕಾರಣ ಅವನು ಸರ್ವಸಾರ್ವಭೌಮ, ದೇವತಾ ಸರ್ವಸಾರ್ವಭೌಮ. ಅವನ ಬಲ ನಿಸ್ಸೀಮ, ಅಂದರೆ ಸೀಮೆ ಮಿತಿ ಇಲ್ಲದೇ ಇರುವಂತಹ ಬಲವಂತ. ಹೇ ಶ್ರೀಹರಿ, ನಮಗೆ ನೀನು ಸಂಪತ್ತುಗಳನ್ನು ನೀಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವನು ಸಜ್ಜನಾನ್ ಸಂಸಾರಾತ್ ತಾರಯತಿ ಇತಿ ತಾರಣ. ಸಜ್ಜನರನ್ನು ಸಂಸಾರದಿಂದ ದಾಟಿಸುತ್ತಾನೆ, ಸಂಸಾರವನ್ನು ದಾಟಿಸುತ್ತಾನೆ, ಸಂಸಾರದಿಂದ ಮುಕ್ತಿಯನ್ನು ಕೊಡ್ತಾನೆ. ಆದ ಕಾರಣ ತಾರಣ. ಅಷ್ಟೇ ಅಲ್ಲ, ವಸೂತಿ ತಾರಯತಿ ವಿತರತಿ ದದಾತಿ ಇತಿ ನಿರುಕ್ತೆ ತಾರಣಮೂರ್ತಿರತ್ರ ವರ್ಣಿತ. ನಾವು ಹೇಳಿದ್ವಿ ವಸು ಅಸ್ಮಾಕಂ ಚೋಷ್ಕೂಯಸೆ, ಅಂದರೆ ಸಂಪತ್ತುಗಳನ್ನು ನಮಗೆ ಕೊಡು ಅಂಥೇಳಿ. ಇವನು ವಸೂತಿ ತಾರಯತಿ ವಿತರತಿ ದದಾತಿ ಇತಿ ತಾರಣ, ಸಂಪತ್ತುಗಳನ್ನು ಕೊಡ್ತಾನೆ. ಆದ ಕಾರಣ ಇವನಿಗೆ ತಾರಣ ಅಂತ ಹೆಸರು. ಸಂಪತ್ತು ಅಂತ ಹೇಳಿದ್ರೆ ಯಾವುದು? ಲೌಕಿಕವಾದಂತಹ ಸಂಪತ್ತಲ್ಲ, ಅದೇ ಅಲ್ಲದೆ ದೈವೀ ಸಂಪತ್ತಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಇವನು ಕೊಡ್ತಾನೆ. ಆದ ಕಾರಣ ಇವನಿಗೆ ತಾರಣ ಅಂತ ಹೆಸರು. ಇನ್ನು ಮುಂದಿನ ಹೆಸರು ತಾರಹ ಅಂಥೇಳಿ. ತಾರಹ ಅಂತ ಹೇಳಿದ್ರೆ ನಿನ್ನೆ ಓಂಕಾರಕ್ಕೆ ತಾರ ಅಂತ ಹೆಸರು ಅಂತ ಹೇಳಿಕೊಂಡಿದ್ದೇವೆ. ಇದು ಬಹಳ ವಿಸ್ತಾರವಾಗಿ ಅತ್ಯಂತ ಪ್ರಮೇಯಗಳಿಂದ ಕೂಡಿಕೊಂಡಿದೆ. ಇದು ಇವತ್ತು ಇನ್ನು 10 ನಿಮಿಷ ಇದೆ, ಆದರೆ ಇದು ವಿಸ್ತಾರವಾಗಿ ಅತ್ಯಂತ ಪ್ರಮೇಯಗಳಿಂದ ತತ್ವಗಳಿಂದ ಕೂಡಿಕೊಂಡಿದೆ ಈ ತಾರಹ ಎಂಬುವಂತಹ ನಾಮ. ಅದು ಅಲ್ಲದೆ ಇವತ್ತು ನಾನು ಬುಕ್ ರಿಲೀಸ್ ಫಂಕ್ಷನ್ಗೆ ಸ್ವಲ್ಪ ರೆಡಿಯಾಗಿ ಹೊರಡಬೇಕಾಗಿದೆ. ಆದ ಕಾರಣ ತಾರಹ ಎಂಬುವ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ನಾನು ಇನ್ ಪರ್ಸನ್ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನೀವೆಲ್ಲರೂ ಕೂಡ ಇವತ್ತು ಸ್ವಾಮಿಗಳ ಒಂದು ಏನು ಕೀರ್ತನೆಗಳಲ್ಲಿ ಅಧಿಕ ಮಾಸ ಪ್ರಯುಕ್ತ ಒಂದು 33 ಕೀರ್ತನೆಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ. ಆ ವ್ಯಾಖ್ಯಾನದ ಗ್ರಂಥ ಜ್ಞಾನಸಾಗರ ಮಾಧವಾಂಕಿತ ವಿದ್ಯಾಸಾಗರ ಮಾಧವ ತೀರ್ಥರ ಅಂತರಂಗ ತಿಳಿಗೀತೆಗಳ ಅವಲೋಕನ ಅಂಥೇಳಿ. ಅವಲೋಕನ ಅಂತ ಹೇಳಿದ್ರೆ ದೃಷ್ಟಿಸುವುದು ಅಂಥೇಳಿ. ಇನ್ನೊಂದೇ ಕಾಮೆಂಟ್ರಿ ವ್ಯಾಖ್ಯಾನ ಮಾಡುವುದು ಅಂಥೇಳಿ. ನಾವು ಸ್ವಾಮಿಗಳ ಒಂದು ಅದಕ್ಕೆ ನಾವು ವ್ಯಾಖ್ಯಾನ ಮಾಡ್ತೇನೆ, ವಿಮರ್ಶೆ ಮಾಡ್ತೇನೆ, ವಿಶ್ಲೇಷಣೆ ಮಾಡ್ತೇನೆ ಅಂತ ಹೇಳಿದರೆ ದೊಡ್ಡ ಪದವಾಗುತ್ತೆ. ಅವರ ರಚನೆಗಳಿಗೆ ನಾವು ವ್ಯಾಖ್ಯಾನ ಮಾಡೋದು ಇದು ಮಾಡೋದೆಲ್ಲ ತಪ್ಪಾಗುತ್ತೆ. ಆದ ಕಾರಣ ಅವಲೋಕನ ಅಂತ ಹೆಸರಿಟ್ಟದೆ ಅದಕ್ಕೆ. ಆ ಗ್ರಂಥ ಇವತ್ತು ಸಂಜೆಗೆ ಚಾಮರಾಜಪೇಟೆ ಶ್ರೀಪಾದರಾಜ ಮಠದಲ್ಲಿ
ಶ್ರೀಪಾದರಾಜ ಮಠ ಸ್ವಾಮಿಗಳು, ಮಾಧವ ತೀರ್ಥ ಮಠ ಸ್ವಾಮಿಗಳು, ವ್ಯಾಸರಾಜ ಮಠದ ವಿದ್ಯಾ ವಿಜಯ ತೀರ್ಥರು 3 ಜನ ಸ್ವಾಮಿಗಳು ಬಂದು 3 ಜನ ಏಕಕಾಲದಲ್ಲಿ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲರೂ ಬಂದು ಆ ಪುಸ್ತಕವನ್ನು ಪ್ರತಿಯನ್ನು ತಗೊಂಡು ನಾನು ಯಥಾಮತಿ ಯಥಾಶಕ್ತಿ ನನಗೆ ಏನು ತೋಚಿದಂತೆ ಬರೆದಿದ್ದೇನೆ ವ್ಯಾಖ್ಯಾನವನ್ನು, ಅದನ್ನೆಲ್ಲ ನೀವು ಓದಿ ಸಂತೋಷಪಡಿ ಅಂತೆಲ್ಲರಿಗೂ ಇನ್ ಪರ್ಸನ್ ನಿಮಗೆಲ್ಲರಿಗೂ ಆಹ್ವಾನವನ್ನು ಕೊಡ್ತಾ, ಇದರ ಇಂಗ್ಲೀಷ್ ವರ್ಷನ್ ಕೂಡ ಟ್ರಾನ್ಸ್ಲೇಷನ್ ನಮ್ಮ ಗಿರಿಧರ್ ಬೋರೆ ಅವರು ಎಕ್ಸ್ಪರ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನೊಳಗೆ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದನ್ನೆಲ್ಲ ಒಂದು ಸಲ ನೋಡಿ ಅದನ್ನು ಬುಕ್ ಫಾರ್ಮೆಟ್ಟಾಗಿ ಮಾಡಿ ಶಾರ್ಟ್ಲಿ ಕನ್ನಡ ಓದಲಿಕ್ಕೆ ಬರದೇ ಇರುವಂತಹ ನಮ್ಮ ಪಾಠದಲ್ಲಿ ಬಂದಿರೋರಿಗೆ, ತಮಿಳ್ನಾಡೋರಿಗೆ, ಇವರಿಗೆಲ್ಲ ಕನ್ನಡ ಮಾತು ಅರ್ಥ ಆಗುತ್ತೆ, ಬಟ್ ಕನ್ನಡ ಸ್ಕ್ರಿಪ್ಟ್ ಓದಲಿಕ್ಕಾಗಲ್ಲ. ಅಂತಹ ಕನ್ನಡ ಓದಲಿಕ್ಕೆ ಬರದೇ ಇರುವಂತಹ ಅವರಿಗೂ ಕೂಡ ಇದು ಸ್ವಾಮಿಗಳ ಒಂದು ಏನು ಅವರು ಬರೆದಿದ್ದಾರೆ, ಅವರ ರಚನೆಗಳ ಒಂದು ತತ್ವ, ಅದರಲ್ಲಿರೋ ರಹಸ್ಯಗಳು ತಿಳಿಬೇಕು ಅಂತೇಳಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಸರಿ ಮಾಡಿ ಎಲ್ಲ ಒಂದು ಶಾರ್ಟ್ಲಿ ಆ ಬುಕ್ಕನ್ನು ರಿಲೀಸ್ ಮಾಡೋದಾಗತ್ತೆ ಅಂತ ಹೇಳ್ತಾ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು ಎಲ್ಲರಿಗೂ.